ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಲಿವೆ. ಅದರಲ್ಲೂ ಕೂಡ ಹಾಸನದಲ್ಲಿ ಹೃದಯಾಘಾತದಿಂದ ಸಾಕಷ್ಟು ಜನರು ತಮ್ಮ ಜೀವವನ್ನು ಕಳೆದುಕೊಳ್ತಿದ್ದಾರೆ. ಇನ್ನು ಸೋಮವಾರ ಒಂದೇ ದಿನ ಓರ್ವ ಮಹಿಳೆ ಸೇರಿ 4 ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಜಿಲ್ಲೆಯ ಜನ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾಸನದಲ್ಲಿ ನಿಲ್ಲದ ಹೃದಯ ಆಘಾತ, ಮೃತಪಟ್ಟವರ ಸಂಖ್ಯೆ 23ಕ್ಕೆ ಏರಿಕೆ. ಟೀ ಕುಡಿಯುತ್ತಿದ್ದಾಗಲೇ ವಕ್ಕರಿಸಿದ ಸಾವು, ಇದ್ದಕ್ಕಿದ್ದಂತೆ ಉಸಿರು ಚೆಲ್ಲಿದ ಗೃಹಿಣಿ. ಹಾಸನ ಜಿಲ್ಲೆಯಲ್ಲಿ ಅದೇನಾಗಿದ್ಯೋ ಏನೋ ಗೊತ್ತಿಲ್ಲ. ಹೃದಯಾಘಾತ ಪ್ರಕರಣವೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯುವಕರಿಂದ ಹಿಡಿದು ಗಟ್ಟಿಮುಟ್ಟಾಗಿದ್ದವರು ಕೂಡ ಏಕಾಏಕಿ ಸಾವಿನ ಮನೆ ಸೇರುತ್ತಿದ್ದಾರೆ. ಪ್ರತಿದಿನ ಸಾವಿನ ಗಂಟೆಯ ಸದ್ದು ಕಿವಿಗೆ ಅಪ್ಪಳಿಸುತ್ತಿದೆ. ಗೃಹಿಣಿಯಾಗಿದ್ದ ಲೇಪಾಕ್ಷಿ ನಿನ್ನೆ ಬೆಳಗ್ಗೆ ಮನೆಯಲ್ಲಿದ್ದಾಗ ದಿಢೀರ್ ಸುಸ್ತು ಕಾಣಿಸಿಕೊಂಡಿದೆ. ಪತಿ ಕೂಡಲೇ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಾಗಲೇ ಲೇಪಾಕ್ಷಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. 7 ಗಂಟೆಯಲ್ಲಿ ಸ್ವಲ್ಪ ಬೆನ್ನು ಅಂದ್ರು. ಸರಿ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಬೆಡ್ಡಿಂಗ್ ಮಂಗಿಸ್ಕೊಳಕ್ಕೆ ಅಂತ ಹೋಗಿ ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೇನೆ ಮುಂದಕ್ಕೆ ಹಾರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರು. ಅಷ್ಟೇ ಮುಗಿತು. ಇದು ಫಸ್ಟ್ ಟೈಮೋ ಇಲ್ಲ ಹಿಂದೆ ಏನಾರು ಈ ಥರ ಆಗಿದೆ? ಫಸ್ಟ್ ಟೈಮ್. ಇನ್ನು ಹೊಳೆನರಸೀಪುರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಮುತ್ತಯ್ಯ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮುತ್ತಯ್ಯ ಅವರು ಎಂದಿನಂತೆ ಬೆಳಗ್ಗೆ ಕಾಲೇಜಿಗೆ ಬಂದಿದ್ರು. ಬಿಡುವಿನ ವೇಳೆ ಬೈಪಾಸ್ ರಸ್ತೆಯಲ್ಲಿ ಟೀ ಕುಡಿಯಲು ತೆರಳಿದ್ರು. ಟೀ ಕುಡಿಯುತ್ತಿರುವಾಗಲೇ ಕುಸಿದು ಬಿದ್ದಿದ್ದು, ಸ್ಥಳದಲ್ಲಿದ್ದವರು ಕೂಡಲೇ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಮುತ್ತಯ್ಯ ಬದುಕುಳಿಯಲಿಲ್ಲ. ಈ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ನಾಡ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿದ್ದ ಕುಮಾರ್ ಎಂಬುವವರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಮನೆಯಲ್ಲಿ ಮಲಗಿದ್ದಾಗ ಎದೆ ನೋವು ಕಾಣಿಸಿಕೊಂಡಿದೆ. ಕೂಡಲೇ ಅವರನ್ನು ಚನ್ನರಾಯಪಟ್ಟಣ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದಾದರೂ ಅಷ್ಟರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಕುಮಾರ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು, ಈ ಸಂಬಂಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಎನ್ನಲಾಗಿದೆ. ಸಂಜೆ ವೇಳೆಗೆ ಆಟೋ ಚಾಲಕ ಹಠಾತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನ ನಗರದ ರಂಗೋಲಿ ಹಳ್ಳದ ನಿವಾಸಿ ಸತ್ಯನಾರಾಯಣ ರಾವ್ ಮೃತ ವ್ಯಕ್ತಿ. ಹಾಸನಾಂಬ ದೇವಾಲಯದ ಹಿಂಭಾಗದ ರಸ್ತೆಯಲ್ಲಿ ಆಟೋ ಚಾಲನೆ ಮಾಡಿಕೊಂಡು ಹೋಗುವಾಗ ಹಠಾತ್ ಹೃದಯಾಘಾತವಾಗಿದ್ದು, ಕೂಡಲೇ ಆಟೋ ನಿಲ್ಲಿಸಿ ಕೆಳಗಿಳಿದ ವೇಳೆ ಕುಸಿದು ಬಿದ್ದಿದ್ರು. ರಸ್ತೆಯಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನು ನರ್ಸಿಂಗ್ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನವಾಗಿಲ್ಲ. ಇತ್ತ ಬೇಲೂರು ತಾಲೂಕಿನ ಹಳೇಬೀಡಿನ ಪಟೇಲ್ ಈಶ್ವರಪ್ಪ ಹೃದಯಾಘಾತದಿಂದ ಶುಕ್ರವಾರ ಸಂಜೆ ಸಾವನ್ನಪ್ಪಿದ್ದಾರೆ. ಜಮೀನಿನ ಬಳಿ ತೆರಳಿ ಮನೆಗೆ ವಾಪಸ್ ಬರ್ತಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಕುಟುಂಬಸ್ಥರು ಆಸ್ಪತ್ರೆಗೆ ಕೊಂಡೊಯ್ಯುವ ಮಾರ್ಗ ಮಧ್ಯೆಯೇ ಉಸಿರು ಚೆಲ್ಲಿದ್ದಾರೆ. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ವಿ ಇಮಿಡಿಯೇಟ್ಲಿ ಗವರ್ನಮೆಂಟ್ ಹಾಸ್ಪಿಟಲ್ಗೆ. ಅದಾದ್ಮೇಲೆ ಅವರು ಅಲ್ಲಿ ನಾನು ನೋಡಿದೆ, ನನಗೆ ಗೊತ್ತಿರೋದ್ರಿಂದ ಅಲ್ಲಿ ಅವ್ರದ್ದು ಹಾರ್ಟ್ ಪಲ್ಸ್ ಎಲ್ಲ ಬೀಟ್ ಆಗ್ತಿತ್ತು. ಅಂದರೆ ಅಲ್ಲಿ ಸ್ವಲ್ಪ ಕ್ರೌಡ್ ಆಗಿತ್ತಲ್ಲ, ಆಟೋ ಬರೋದ್ರಿಂದ ಲೇಟ್ ಆಗಿ ಅವ್ರಿಗೆ ಬರೋಷ್ಟೊತ್ತಿಗೆ ಡೆತ್ ಆಗಿದ್ದಾರೆ ಅಷ್ಟೇ. ಇಲ್ಲೆಲ್ಲ ECG ಪ್ರೊಸೀಜರ್ಸ್ ಎಲ್ಲ ಮಾಡಿದ್ರು. ಆಕ್ಚುಲಿ ಪೇಷಂಟು ಆನ್ ದ ವೇನೆ ಡೆತ್ ಆಗಿದ್ರು. ಒಂದು 15 ಮಿನಿಟ್ಸ್ ಬ್ಯಾಕ್ ಆಗಿತ್ತು ಅನ್ಸುತ್ತೆ. ಹಾಸನಾಂಬ ಟೆಂಪಲ್ ಹಿಂದೆನೇ ಆಗಿದ್ದು. ಅವರಿಗೆ ಆ ಫೀಲ್ ಆಗಿದೆ ಅನ್ಸುತ್ತೆ, ಏನಾದರೂ ಪೈನ್ ಬಂದಿರೋ ಥರ. ಆವಾಗ ಅವರು ಗಾಡಿ ಸೈಡಿಗೆ ಹಾಕಿದ್ದಾರೆ. ಸೈಡಿಗೆ ನಿಲ್ಲಿಸೋ ಟೈಮಲ್ಲಿ ಅದಂಗಾಗಿ ಅವ್ರು 1 ಸೆಕೆಂಡ್ ಕೂತ್ಕೊಂಡಿದ್ರು ಅನ್ಸುತ್ತೆ. ಅದಾದ್ಮೇಲೆ ಅವ್ರಿಗೆ ಕೆಳಗಡೆ ಬಿದ್ದಿದ್ರು, ಬ್ಲಡ್ ಎಲ್ಲ ಆಗಿದ್ದು. ಅಲ್ಲಿ ಸ್ವಲ್ಪ ಅವ್ರದ್ದು ಬೀಟ್ ಎಲ್ಲ ಹಾಕ್ತಿತ್ತು. ಇಲ್ಲಿ ಕರ್ಕೊಬರೋಷ್ಟೊತ್ತಿಗೆ ಎಲ್ಲ ಸಾವಿನ ಪ್ರಕರಣಗಳು ಹೃದಯಾಘಾತ ಅಲ್ಲ. ಜನರು ಆತಂಕ ಪಡುವ ಅಗತ್ಯವಿಲ್ಲ. ಜಿಲ್ಲೆಯ ಹೊರಗೆ ಮೃತಪಟ್ಟರೂ ಹಾಸನ ಎಂದು ಕೌಂಟ್ ಆಗುತ್ತಿದೆ. ಆದರೆ ಜಿಲ್ಲೆಯಲ್ಲಿ ಆತಂಕಕಾರಿಯಾಗಿ ಸಾವಿನ ಸಂಖ್ಯೆ ಏರಿಲ್ಲ. ಅನಾರೋಗ್ಯ ಅಥವಾ ಹೃದಯ ಸಂಬಂಧಿ ಸಮಸ್ಯೆಯಿಂದಲೂ ಸಾವಾಗುತ್ತಿದೆ. ಈ ಬಗ್ಗೆ ಗಮನ ಹರಿಸಲಾಗಿದೆ ಎಂದು DHO ತಿಳಿಸಿದ್ದಾರೆ. ಈಗ 21 ಸಾವುಗಳು ಅಂತ ಹೇಳಿದರೆ ಅದ್ರ 21ರಲ್ಲಿ ಜನರಲ್ ಡೆತ್ಸು ಸೇರಿದೆ. ಅಂದರೆ ಜನರಲ್ ಡೆತ್ ಮೀನ್ಸ್ ಏಜ್ ರಿಲೇಟೆಡ್ ಡೆತ್ಸು, ಮತ್ತು ಟರ್ಮಿನಲ್ಲಿ ಡೆತ್ಸು, ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರು ಅಥವಾ ಬೇರೆ ಥರ ತೊಂದರೆ ಇರೋರು ಸಹ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಬೇರೆ ಅಂದರೆ ಅದು ಎಲ್ಲ ಡೆತ್ಸು ಸಹ ಅದು ಕಾರ್ಡಿಯಾಕ್ ಅರೆಸ್ಟಿಂದಲೇ ಆಗೋದು. ಈಗ ಕಾಸ್ ಆಫ್ ದಿ ಡೆತ್ ಅಂತ ನಾವು ಬರೆಯೋಕೆ ಹೋದರೆ, ಇವಾಗ ನಾವು ಒಂದು ಡೆತ್ ಡಿಕ್ಲರೇಷನ್ ಮಾಡುವಾಗ ಕಾರ್ಡಿಯಾಕ್ ಅರೆಸ್ಟ್ ಅಂತಲೇ ಬರೆಯೋದು, ಕಾರ್ಡಿಯೋ ರೆಸ್ಪಿರೇಟರಿ ಅರೆಸ್ಟ್ ಅಂತ ಬರಿತೀವಿ. ಅದಕ್ಕೋಸ್ಕರ ಅದನ್ನು ನೀವು ಯಾರೂ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಜವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ, ಹೊರಗಡೆ ಹಾಸನ ಮೂಲದವರು ಹೊರಗಡೆನೂ ಸಹ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇದರಲ್ಲಿ ಏನಂದರೆ ಜಯದೇವದಲ್ಲಾಗ್ಬೋದು, ಮೈಸೂರು ಜಯದೇವದಲ್ಲಾಗ್ಬೋದು, ಅಲ್ಲೂ ಪ್ರಕರಣಗಳು ಎಲ್ಲ ಸೇರಿಸ್ಕೊಂಡಿದ್ದಾರೆ. ನನ್ನ ಅನಿಸಿಕೆ ಒಂದು 8 to 9 ಮೆಂಬರ್ಸು ಕಾರ್ಡಿಯಾಕ್ ಇದರಿಂದ ಆಗಿದ್ದಾರೆ. ಅದರಲ್ಲಿ 2-3 ಕಾರ್ಡಿಯಾಕ್ ಡೆತ್ಸ್ಗಳು ಡ್ಯೂ ಟು ಫ್ಯಾಮಿಲಿ ಹಿಸ್ಟ್ರಿ ಇದೆ ಅದಕ್ಕೆ, ಪ್ಲಸ್ ಆಮೇಲೆ ಅವರಿಗೆ BP ಮತ್ತು ಶುಗರ್ ಇರುವಂಥದ್ದು ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ.
ಇನ್ನು ಹಾಸನದಲ್ಲಿನ ಹೃದಯಾಘಾತ ಪ್ರಕರಣ ಗಂಭೀರವಾಗಿ ಪರಿಗಣಿಸಿರುವ ಸಿಎಂ ಸಿದ್ದರಾಮಯ್ಯ ತಜ್ಞರ ಮೂಲಕ ವರದಿ ತರಿಸಿಕೊಳ್ತೀನಿ ಅಂತಿದ್ದಾರೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆರೋಗ್ಯ ಇಲಾಖೆಯಿಂದ ಸತ್ಯಾಸತ್ಯತೆ ತಿಳಿಯಲಿದೆ. ಜೀವನ ಶೈಲಿ ನೋಡಿಕೊಳ್ಳುವುದು ಅತಿ ಮುಖ್ಯ ಎಂದಿದ್ದಾರೆ. ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಪ್ರತಿಕ್ರಿಯಿಸಿ, ಮೃತಪಟ್ಟವರಲ್ಲಿ ಆಸ್ಪತ್ರೆಗೆ ಬರುವ ಮುನ್ನವೇ ಸಾವನ್ನಪ್ಪಿದವರು ಹೆಚ್ಚು. 2 ಮಾತ್ರ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಹೀಗಾಗಿ ತನಿಖೆ ಮಾಡ್ತೇವೆ ಎಂದಿದ್ದಾರೆ. ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ. ಹಾಸನ ಕಡೆ ಅದು ಏನು ಅಂತ ನನಗಿನ್ನೂ ಪೂರ್ತಿ ವರದಿಯನ್ನು ತರಿಸಿದ ನಂತರ ಹೇಳ್ಬೋದು. ಎಲ್ಲ ಡೇಟಾ ಸ್ಟಡಿ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀನಿ. ಅವರು ಕೋವಿಡಿಂದ ಏನಾದರೂ ಆಗ್ತಾ ಇದೆಯಾ, ಬೇರೆ ಅದರಿಂದ ಏನಾದರೂ ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಒಂದು ಪರಿಣಾಮ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೆಕ್ರೆಟರಿಗೆ ಬರೆದಿದ್ರು. ಚೀಫ್ ಸೆಕ್ರೆಟರಿ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಇದು ಕೇವಲ ಕರ್ನಾಟಕ ಅಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗಿ ಇದಕ್ಕೆ ಭಾಳಷ್ಟು ಅಧ್ಯಯನ ಬೇಕು. ಅಷ್ಟು ಸುಲಭವಾಗಿ ನಾವು ಹೇಳಕ್ಕೆ ಬರೋದಿಲ್ಲ. ಈ 9 ಡೆತ್ ಏನಾಗಿದೆ ಹಾಸನದಲ್ಲಿ, ಡೆತ್ದು ಎಲ್ಲ ಮೆಡಿಕಲ್ ರೆಕಾರ್ಡ್ಸ್ ತರಿಸ್ಬಿಟ್ಟು ಹಾಸನ್ ಇನ್ಸ್ಟಿಟ್ಯೂಟ್ ಅವರನ್ನು ಕೂಡ ಕೋಆರ್ಡಿನೇಷನ್ದಲ್ಲಿ ಇಟ್ಕೊಂಡು ಇದರ ಬಗ್ಗೆ ಅವರು ಸ್ಟಡಿ ಮಾಡಿ ಎಕ್ಸಾಮಿನ್ ಮಾಡಲಿ, ನಮಗೆ ಒಂದು 10 ದಿನ ಒಳಗಾಗಿ ಒಂದು ವರದಿ ಕೊಡಲಿ. ಬಟ್ ಸದ್ಯಕ್ಕೆ ನಮ್ಮವರು ಎಷ್ಟಲ್ಲಿ ಚೆಕ್ ಮಾಡಿದ್ದಾರೆ ಮತ್ತು ನಮ್ಮ ಎಕ್ಸ್ಪರ್ಟ್ಸ್ ಅಲ್ಲಿ ಹೇಳ್ತಾರೆ ಜೆನೆಟಿಕ್ ರೀಸನ್ಸ್ ಇರ್ತವೆ. ಅಟ್ಲೀಸ್ಟ್ ಈ 9 ಕೇಸಲ್ಲಿ ರಿಪೋರ್ಟ್ ಕೊಡೋಕ್ಕೆ ಮುಂದಿನ 10 ಡೇಸಲ್ಲಿ ಅವರು ನಮಗೆ ಕೊಡ್ತಾರೆ. ಈ ಟೋಟಲ್ 18ಅಲ್ಲಿ ಅವರು ಹೇಳೋದು 2 ಮಾತ್ರ ಆಸ್ಪತ್ರೆಯಲ್ಲಿ ಡೆತ್ ಆಗಿರೋದು, ಬಾಕಿ 16 ಅವರ ಮಾಹಿತಿ ಪ್ರಕಾರ ಎಲ್ಲ ಮನೆಯಲ್ಲಿ ಆಗಿದೆ. ಈ 9ಅಲ್ಲಿ ಎಷ್ಟು ಕರೆಕ್ಟ್ ಅದು ಹೇಳೋಕ್ಕೆ ಒಟ್ನಲ್ಲಿ 40 ದಿನಗಳ ಅಂತರದಲ್ಲಿ 23 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು ಜಿಲ್ಲೆಯ ಜನರಲ್ಲಿ ಸಹಜವಾಗಿ ಆತಂಕ ತರಿಸಿದೆ. ಹಾಗಾಗಿ ಹೃದಯಾಘಾತ ಪ್ರಕರಣಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಜನರಲ್ಲಿ ಅರಿವು ಮೂಡಿಸಲು ಜಿಲ್ಲಾಡಳಿತ ಕೂಡ ಮುಂದಾಗಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.